ಆದರೆ ಈ ಸಂಜೆ ಆಕೆ ಬೇಟೆಗೆ ಬಂದಿರಲಿಲ್ಲ. ಆಕೆ ಬಂದಿದ್ದು ಉಷ್ಣತೆಯ ಹುಡುಕಾಟಕ್ಕೆ. ಡ್ರ್ಯಾಗನ್ ಫ್ಲೈಗಳು ಶೀತರಕ್ತ ಜೀವಿಗಳು. ಗಾಳಿ ತಣ್ಣಗಾದಾಗ ಅವುಗಳ ದೇಹದ ಚಟುವಟಿಕೆ ನಿಧಾನಗೊಳ್ಳುತ್ತದೆ. ಆಕೆ ನನ್ನ ಹತ್ತಿರ ಇಳಿದು ಕುಳಿತಳು, ಕಂಚಿನಂತೆ ಮಡಿದ ರೆಕ್ಕೆಗಳೊಂದಿಗೆ. ನಾನು ಚಲಿಸಲಿಲ್ಲ. ಆಕೆ ನಿಶ್ಚಲವಾಗಿ ನನ್ನ ಕೈ ಮೇಲೆ ನೆಲೆಸಿದಳು. ಅರ್ಧ ಗಂಟೆಗೂ ಹೆಚ್ಚು ಕಾಲ ಆಕೆ ಅಲ್ಲೇ ಇತ್ತು, ನನ್ನ ದೇಹದ ಉಷ್ಣತೆಯನ್ನು ಹೀರುತ್ತಾ ನಿಧಾನವಾಗಿ ನನ್ನನ್ನು ನಂಬಲು ಆರಂಭಿಸಿದಳು. ನಾನು ಹತ್ತಿಯ ಕಡ್ಡಿಗೆ ನೀರು ಹಚ್ಚಿ ಆಕೆಗೆ ನೀಡಿದೆ. ಆಕೆ ನಿಧಾನವಾಗಿ ಕುಡಿದಳು, ಅತ್ಯಂತ ಶಾಂತವಾಗಿ, ಸೌಮ್ಯವಾಗಿ. ನಂತರ ನಾನು ಆಕೆಯನ್ನು ಹಳೆಯ ಚಪ್ಪಲಿಯೊಳಗೆ ಬಿಸಿಯ ಬೆಳಕಿನ ಕೆಳಗೆ ಇರಿಸಿದ. ಒಂದು ಸಣ್ಣ ಆಶ್ರಯ, ಒಂದು ಮಹಾನ್ ಬೇಟೆಗಾರ್ತಿಗೆ. ಡ್ರ್ಯಾಗನ್ ಫ್ಲೈಗಳು ಈ ಭೂಮಿಯಲ್ಲಿ 3 ಕೋಟಿ ವರ್ಷಗಳಿಂದ ಇವೆ. ಅವು ಡೈನೋಸಾರ್ಗಳಿಗೂ ಮುಂಚೆ ಆಕಾಶದ ಆಡಳಿತಗಾರರಾಗಿದ್ದವು. ಆ ಸಮಯದಲ್ಲಿ ಅವುಗಳ ರೆಕ್ಕೆಗಳ ಉದ್ದ 2 ಅಡಿ ಮೀರುತ್ತಿತ್ತು. ಅವುಗಳ ಕಿರಿಯ ಹಂತ ನಿಂಫ್ಗಳು ನೀರಿನೊಳಗೆ ವಾಸಿಸುತ್ತವೆ. ಅವುಗಳು ಮೌನದಲ್ಲೇ ಬೇಟೆಯಾಡುತ್ತವೆ, ಕ್ಷಣಾರ್ಧದಲ್ಲಿ ಮುಂದೆ ಬಂದು ಬಲಿಯನ್ನು ಹಿಡಿಯುವ ಚುಟುಕು ದವಡೆಗಳೊಂದಿಗೆ.